ಸ್ನೇಹಿತರೆ, ಯುರೋಪ್ ದೇಶಗಳಲ್ಲಿ ಈಗ ನಡೆಯುತ್ತಿರುವ ಕೆಲವು ಮುಖ್ಯ ಘಟನೆಗಳು. ಆ ಗಲಭೆ ಕೇವಲ ಯುರೋಪ್ಗೆ ಮಾತ್ರ ಸೀಮಿತವಾಗದೆ ಪ್ರಪಂಚದಾದ್ಯಂತ ಪ್ರಭಾವ ಬೀರುತ್ತಿವೆ. ಅಲ್ಲಿ ಒಂದು ವಿಶೇಷ ಗದ್ದಲ ನಡೆಯುತ್ತಿದೆ ಮತ್ತು ಆ ಗದ್ದಲದ ನಡುವೆ ಇದ್ದಕ್ಕಿದ್ದಂತೆ ಭಾರತದ ಹೆಸರು ಹೇಗೆ ಬಂದು ಬಿದ್ದಿತು ಅಂದರೆ, ಇಡೀ ಯುರೋಪ್ ದೇಶಗಳು ಮಾತುಗಳನ್ನು ನಿಲ್ಲಿಸಿಬಿಟ್ಟಂತೆ ಆಯಿತು. ಪೋಲ್ಯಾಂಡ್ ದೇಶ ಮತ್ತು ಬಾಲ್ಟಿಕ್ ಪ್ರದೇಶದ ದೇಶಗಳು ಭಾರತದ ಬಗ್ಗೆ ಹೇಳಿದ ಮಾತುಗಳು ಇನ್ನು ಮುಂದೆ ಭಾರತದ ಶಕ್ತಿಯನ್ನು ಯಾರೂ ಕಡಿಮೆ ಅಂದಾಜು ಮಾಡಲಾರರೆಂದು ಸ್ಪಷ್ಟವಾಗಿ ಸಾಬೀತುಪಡಿಸಿವೆ. ಪರಿಸ್ಥಿತಿಗಳು ಅಷ್ಟರ ಮಟ್ಟಿಗೆ ಬದಲಾಗಿವೆ. ಕಣ್ಣು ಮುಚ್ಚಿಕೊಂಡು ಕೂಡ ಭಾರತದ ಬಲವನ್ನು ಅನುಭವಿಸಬಹುದು. ಆದರೂ ಯುರೋಪ್ನಲ್ಲಿ ಕೆಲವು ವ್ಯಕ್ತಿಗಳು ಅಥವಾ ವರ್ಗಗಳು ಇವೆ. ಅವರು ಕಣ್ಣು ತೆರೆದು ನೋಡಿದರೂ ಸತ್ಯವನ್ನು ಒಪ್ಪಿಕೊಳ್ಳದೆ ಅದನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ನಿಜಕ್ಕೂ ಈ ವಿಷಯ ಕೇವಲ ಭಾರತವನ್ನು ಹೊಗಳುವುದು ಮಾತ್ರವಲ್ಲ. ಯುರೋಪ್ ದೇಶಗಳಿಗೆ ಭಾರತದಲ್ಲಿರುವ ಒಂದು ವಿಶೇಷ ಮತ್ತು ಮುಖ್ಯ ಶಕ್ತಿಯ ಅಗತ್ಯ ಬಿದ್ದಿದೆ. ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ಆ ಶಕ್ತಿಯ ಮೌಲ್ಯ ಚಿನ್ನಕ್ಕಿಂತಲೂ ಹೆಚ್ಚಾಗಿ ಬದಲಾಗಿದೆ. ಆದರೆ ಈ ಇಡೀ ಕಥೆಯಲ್ಲಿ ಅತಿ ದೊಡ್ಡ ಆಶ್ಚರ್ಯಕರ ತಿರುವು ಏನೆಂದರೆ, ಭಾರತ ಆ ಶಕ್ತಿಯನ್ನು ಯುರೋಪ್ ದೇಶಗಳಿಗೆ ಕೊಟ್ಟಿಲ್ಲ. ಈ ವಿಷಯದಿಂದಲೇ ಹಲವು ಪ್ರಶ್ನೆಗಳು ಹುಟ್ಟುತ್ತಿವೆ. ಆ ಶಕ್ತಿ ಏನು? ಅದು ಯುರೋಪ್ಗೆ ಏಕೆ ಅಷ್ಟು ಅಗತ್ಯ? ಪೋಲ್ಯಾಂಡ್ ಮತ್ತು ಬಾಲ್ಟಿಕ್ ದೇಶಗಳು ಏಕೆ ಅಷ್ಟು ಆತಂಕಪಡುತ್ತಿವೆ? ಮತ್ತು ಯುರೋಪ್ನಲ್ಲಿನ ದೊಡ್ಡ ದೊಡ್ಡ ಧನಿಕ ದೇಶಗಳು ಈ ಇಡೀ ವಿಷಯದಲ್ಲಿ ಏಕೆ ಮೌನವಾಗಿವೆ? ವಾಸ್ತವವಾಗಿ ಪೋಲ್ಯಾಂಡ್ ಮತ್ತು ಬಾಲ್ಟಿಕ್ ದೇಶಗಳ ಕೋಪ ನೇರವಾಗಿ ಯುರೋಪ್ನಲ್ಲಿನ ಶಕ್ತಿವಂತ ದೇಶಗಳ ಮೇಲೆಯೇ ಬಿದ್ದಿದೆ. ಅವರು ಹೇಳುತ್ತಿರುವ ಮಾತುಗಳು ಏನೆಂದರೆ, ಜರ್ಮನಿ, ಫ್ರಾನ್ಸ್, ಸ್ಪೇನ್ ಮತ್ತು ಇಟಲಿ ಇಂತಹ ದೇಶಗಳು ಹಲವು ವರ್ಷಗಳಿಂದ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಾ ಬಂದಿವೆ. ಆದರೆ ರಕ್ಷಣಾ ವ್ಯವಸ್ಥೆಗಳಿಗೆ ಹಣ ಖರ್ಚು ಮಾಡಬೇಕಾದಾಗ ಹಿಂದೆ ಸರಿದಿವೆ. ಇದರ ಪರಿಣಾಮವಾಗಿ ಈಗ ಇಡೀ ಯುರೋಪ್ ದೇಶಗಳ ಆಯುಧಗಳ ಸರಬರಾಜು ವ್ಯವಸ್ಥೆ ದುರ್ಬಲವಾಗಿ ಬದಲಾಗಿದೆ. ಗೋಳಗಳು ಮತ್ತು ಬಾರೂದು ಇಂತಹವು ಕಡಿಮೆಯಾಗಿವೆ. ಉತ್ಪಾದನೆ ಮಾಡುವ ವೇಗ ತುಂಬಾ ನಿಧಾನವಾಗಿದೆ. ಅಗತ್ಯ ಸಮಯದಲ್ಲಿ ಕೈಗಳು ಖಾಲಿಯಾಗಿ ಕಾಣುತ್ತಿವೆ. ಈ ರೀತಿಯ ಕಷ್ಟಕರ ಪರಿಸ್ಥಿತಿಗಳಿಂದಲೇ ಪೋಲ್ಯಾಂಡ್ ದೇಶ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು. 2025 ವರ್ಷದಲ್ಲಿ ಪೋಲ್ಯಾಂಡ್ ಟರ್ಕಿ ದೇಶದೊಂದಿಗೆ ಒಂದು ಮುಖ್ಯ ರಕ್ಷಣಾ ಒಪ್ಪಂದ ಮಾಡಿಕೊಂಡಿತು. ಆ ಒಪ್ಪಂದದ ಪ್ರಕಾರ ಟರ್ಕಿ ದೇಶ ಪೋಲ್ಯಾಂಡ್ಗೆ 120 ಮಿಲಿಮೀಟರ್ಗಳು ಮತ್ತು 155 ಮಿಲಿಮೀಟರ್ಗಳ ತೋಪುಗೋಳಗಳನ್ನು ತಯಾರಿಸುವ ಪೂರ್ಣ ತಾಂತ್ರಿಕ ಜ್ಞಾನವನ್ನು ಕೊಡುತ್ತೇವೆಂದು ಭರವಸೆ ನೀಡಿತು. ಎರಡೂ ದೇಶಗಳು ಸೇರಿ ಆ ಗೋಳಗಳನ್ನು ಉತ್ಪಾದಿಸುತ್ತವೆ. ಟರ್ಕಿ ದೇಶ ಹೇಳಿದ ಮಾತು ಏನೆಂದರೆ, 2027 ವರ್ಷದವರೆಗೆ ಪೋಲ್ಯಾಂಡ್ ಸ್ವತಃ ಅಷ್ಟು ಶಕ್ತಿಯನ್ನು ಪಡೆದು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ತೋಪುಗೋಳಗಳನ್ನು ತಯಾರಿಸಬಲ್ಲದು. ಇಲ್ಲಿಂದಲೇ ಯುರೋಪ್ ದೇಶಗಳಲ್ಲಿ ಆತಂಕ ಮತ್ತು ಉದ್ವೇಗ ಸ್ಪಷ್ಟವಾಗಿ ಹೊರಬರಲು ಪ್ರಾರಂಭವಾಯಿತು. ಏಕೆಂದರೆ ಈಗ ಈ ಪ್ರಶ್ನೆ ಕೇವಲ ಆಯುಧಗಳ ಬಗ್ಗೆ ಮಾತ್ರವಲ್ಲ, ಇದು ನಂಬಿಕೆಯ ಬಗ್ಗೆ, ನಾಯಕತ್ವದ ಬಗ್ಗೆ ಮತ್ತು ಭಾರತದಂತಹ ದೇಶದ ಬಗ್ಗೆಯೂ ಕೂಡ. ಭಾರತದಲ್ಲಿರುವ ಒಂದು ವಿಶೇಷ ಶಕ್ತಿಯ ಬಗ್ಗೆ ಈಗ ಇಡೀ ಯುರೋಪ್ ದೇಶಗಳು ಗುಸುಗುಸು ಮಾತನಾಡುತ್ತಿವೆ. ಇದೇ ಕಾರಣಕ್ಕೆ ಈ ಇಡೀ ಕತೆ ನೋಡಲು ಕಾಣುವಷ್ಟಕ್ಕಿಂತ ತುಂಬಾ ದೊಡ್ಡದು ಮತ್ತು ಆಸಕ್ತಿದಾಯಕವಾಗುತ್ತಿದೆ. ಈಗ ಪೋಲ್ಯಾಂಡ್ ದೇಶದ ಸೈನ್ಯ ಟರ್ಕಿ ಮೇಲೆ ನೇರವಾಗಿ ಆರೋಪ ಮಾಡಿದೆ. ಪೋಲ್ಯಾಂಡ್ ಹೇಳುತ್ತಿರುವ ಮಾತು ಏನೆಂದರೆ, ಟರ್ಕಿ ಸರ್ಕಾರಕ್ಕೆ ಸೇರಿದ ಗೋಳಗಳನ್ನು ತಯಾರಿಸುವ ಕಂಪನಿ ಅವರೊಂದಿಗೆ ಮೋಸ ಮಾಡಿದೆ. ಒಪ್ಪಂದದಲ್ಲಿ ತಾಂತ್ರಿಕ ಜ್ಞಾನವನ್ನು ವರ್ಗಾಯಿಸುತ್ತೇವೆಂದು ಭರವಸೆ ನೀಡಿದ ಆ ಮುಖ್ಯ ಅಂಶದಲ್ಲಿ ಟರ್ಕಿ ಹಿಂದೆ ಸರಿಯುತ್ತಿರುವಂತೆ ಕಾಣುತ್ತಿದೆ. ಅಂದರೆ ಪೋಲ್ಯಾಂಡ್ ಆ ಒಪ್ಪಂದ ಮಾಡಿಕೊಂಡಾಗ ಇದ್ದ ನಂಬಿಕೆ ಈಗ ಪ್ರಶ್ನೆಗಳ ನಡುವೆ ಬಿದ್ದು ಹೋಗಿದೆ. ಆ ಮೋಸದಂತಹ ವಾತಾವರಣದಲ್ಲಿಯೇ ಯುರೋಪ್ ದೇಶಗಳ ಗಮನ ಇದ್ದಕ್ಕಿದ್ದಂತೆ ಭಾರತದ ಮೇಲೆ ಬಿದ್ದಿದೆ. ಈ ಗಮನ ಬೀಳಲು ಕಾರಣ ಏನೆಂದರೆ, ಭಾರತದಲ್ಲಿರುವ 155 ಮಿಲಿಮೀಟರ್ ಗಾತ್ರದ ಒಂದು ವಿಶೇಷ ತೋಪು ಗೋಳದ ಸುದ್ದಿ ಬೆಂಕಿಯಂತಹ ವೇಗದಲ್ಲಿ ಇಡೀ ಯುರೋಪ್ನಲ್ಲಿ ಹರಡಿ ಹೋಗಿದೆ. ಬಾಲ್ಟಿಕ್ ಪ್ರದೇಶದ ದೇಶಗಳಿಗೆ ಈಗ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ, ಭವಿಷ್ಯದಲ್ಲಿ ಯಾವುದಾದರೂ ಯುದ್ಧವನ್ನು ಎದುರಿಸಬೇಕಾದರೆ ಅವರಿಗೂ ಭಾರತ ತಯಾರಿಸಿದ ಆ ಗೋಳದ ಅಗತ್ಯವಿದೆ. ನಿಜಕ್ಕೂ ಇಲ್ಲಿ ಮಾತನಾಡುತ್ತಿರುವುದು ಭಾರತದ ಆ ಕ್ರಾಂತಿಕಾರಿ 155 ಮಿಲಿಮೀಟರ್ ಆಯುಧದ ಬಗ್ಗೆ. ಆ ಆಯುಧ ಸಾಮಾನ್ಯ ತಾಂತ್ರಿಕತೆಯ ಮೇಲೆ ಆಧಾರಿತವಲ್ಲ.
ಅದು ರಾಮ್ಜೆಟ್ ಎಂಬ ವಿಶೇಷ ಇಂಜಿನ್ ಮೇಲೆ ಆಧಾರಿತವಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಈ ಭಾರತೀಯ ಗೋಳದ ಬಗ್ಗೆ ರಕ್ಷಣಾ ವಿಷಯಗಳ ತಜ್ಞರ ನಡುವೆ ತುಂಬಾ ತೀವ್ರವಾದ ಚರ್ಚೆಗಳು ನಡೆಯುತ್ತಿವೆ. ಇದಕ್ಕೆ ಕಾರಣ ತುಂಬಾ ಸ್ಪಷ್ಟ. ಭಾರತ ಈಗ ಪ್ರಪಂಚದಲ್ಲಿ ಮೊದಲ ದೇಶವಾಗಿ ಬದಲಾಗಿದೆ. ಏಕೆಂದರೆ ಅದು ರಾಮ್ಜೆಟ್ ಇಂಜಿನ್ನೊಂದಿಗಿನ ತೋಪು ಗೋಳವನ್ನು ತಯಾರಿಸಿದ ಮೊದಲ ದೇಶ. ಇದುವರೆಗೆ ನೀವು ರಾಮ್ಜೆಟ್ ಇಂಜಿನ್ ಎಂಬ ಹೆಸರನ್ನು ಕೇವಲ ಕ್ರೂಸ್ ಮಿಸೈಲ್ಗಳಂತಹ ಆಯುಧಗಳಲ್ಲಿ ಮಾತ್ರ ಕೇಳಿರಬಹುದು. ಆದರೆ ಭಾರತ ಆ ತಾಂತ್ರಿಕತೆಯನ್ನು ತೆಗೆದುಕೊಂಡು ನೇರವಾಗಿ ತೋಪು ಗೋಳಗಳಲ್ಲಿ ಅಳವಡಿಸಿಬಿಟ್ಟಿದೆ. 2026 ವರ್ಷದ ಜನವರಿ ತಿಂಗಳ ಪ್ರಾರಂಭದಲ್ಲಿ ಈ ಗೋಳವನ್ನು ಐಐಟಿ ಮದ್ರಾಸ್ ಎಂಬ ಸಂಸ್ಥೆ ಭಾರತ ಸೈನ್ಯದೊಂದಿಗೆ ಸೇರಿ ಅಭಿವೃದ್ಧಿಪಡಿಸಿದೆ. ಅಂದರೆ ಇದು ಕೇವಲ ಒಂದು ಸಾಮಾನ್ಯ ಆಯುಧ ಮಾತ್ರವಲ್ಲ. ಇದು ಭಾರತದ ವೈಜ್ಞಾನಿಕ ಜ್ಞಾನ ಮತ್ತು ಸೈನಿಕ ಶಕ್ತಿ ಎರಡನ್ನೂ ಸೇರಿಸಿ ತೋರಿಸುವ ಒಂದು ದೊಡ್ಡ ಉದಾಹರಣೆ. ಅತಿ ಆಶ್ಚರ್ಯಕರ ವಿಷಯ ಏನೆಂದರೆ ಈ ರಾಮ್ಜೆಟ್ ಇಂಜಿನ್ನೊಂದಿಗಿನ 155 ಮಿಲಿಮೀಟರ್ ತೋಪು ಗೋಳ ಎಷ್ಟು ದೂರದವರೆಗೆ ಹೋಗುತ್ತದೆ ಎಂಬುದು. ಅದು 60 ಕಿಲೋಮೀಟರ್ಗಳಿಂದ 80 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದೂರ ಪ್ರಯಾಣಿಸಬಲ್ಲದು ಎಂದು ಹೇಳುತ್ತಾರೆ. ಈ ಸಂಖ್ಯೆಯೇ ಯುರೋಪ್ ದೇಶಗಳ ನಿದ್ರೆಯನ್ನು ಹಾರಿಸಿಬಿಟ್ಟಿದೆ. ಏಕೆಂದರೆ ಈಗ ಇದು ಕೇವಲ ಸಾಮಾನ್ಯ ಮದುಗುಂಡು ಮಾತ್ರವಲ್ಲ, ಇದು ಯುದ್ಧದ ಇಡೀ ದಿಕ್ಕನ್ನು ಬದಲಾಯಿಸುವ ಒಂದು ದೊಡ್ಡ ಬದಲಾವಣೆ ತರುವ ಆಯುಧವಾಗಿ ಬದಲಾಗಿದೆ. ಈಗ ಯುರೋಪ್ ದೇಶಗಳ ಬಳಿ ಇದಕ್ಕೆ ಸಮಾನವಾದ ಆಯುಧ ಏನೂ ಇಲ್ಲ. ಇಲ್ಲಿಂದಲೇ ಭಾರತದ ಆ ವಿಶೇಷ ಶಕ್ತಿ ಹೊರಬರುತ್ತಿದೆ. ಮತ್ತು ಇದು ಯುರೋಪ್ ಮೊತ್ತದ ಗುಸುಗುಸುಗಳಿಂದ ಬಹಿರಂಗ ಚರ್ಚೆಗಳವರೆಗೆ ತಲುಪಿದೆ. ಆದರೆ ಈಗ ಬಾಲ್ಟಿಕ್ ದೇಶಗಳು ಮೌನವಾಗಿರದೆ ನೇರವಾಗಿ ಯುರೋಪ್ನಲ್ಲಿನ ಧನಿಕ ದೇಶಗಳಿಗೆ ಒಂದು ಕನ್ನಡಿ ಹಿಡಿದಂತೆ ತೋರಿಸಿವೆ. ಬಾಲ್ಟಿಕ್ ದೇಶಗಳು ಹೇಳುತ್ತಿರುವ ಮಾತು ಏನೆಂದರೆ, ಯುರೋಪ್ನಲ್ಲಿನ ಕೆಲವು ದೇಶಗಳು ಹಲವು ವರ್ಷಗಳಿಂದ ಆಯುಧಗಳನ್ನು ಮಾರುತ್ತಾ ಅದರ ಮೂಲಕ ದೊಡ್ಡ ಮೊತ್ತದ ಲಾಭಗಳನ್ನು ಗಳಿಸುತ್ತಾ ಬಂದಿವೆ. ಆದರೆ ಈಗ ಪರಿಸ್ಥಿತಿಗಳು ಅದರಂತೆ ಬದಲಾಗಿವೆ. ಆ ಯುರೋಪಿಯನ್ ದೇಶಗಳ ಬಳಿ ಭಾರತದಂತಹ ವಿಶೇಷ ತಾಂತ್ರಿಕತೆಗಳಿಗೆ ಸರಿಯಾದ ಪ್ರತ್ಯಾಮ್ನಾಯ ಏನೂ ಇಲ್ಲ. ಬಾಲ್ಟಿಕ್ ದೇಶಗಳು ಬಹಿರಂಗವಾಗಿ ಹೇಳಿಬಿಟ್ಟಿವೆ, ಈಗ ಭಾರತದ ಬಳಿ ಒಂದು ಅತಿ ಶಕ್ತಿವಂತ ಮತ್ತು ನಂಬಬಹುದಾದ ಡೀಪ್ ಫೈರ್ ಪವರ್ ಎಂಬ ಸಾಮರ್ಥ್ಯವಿದೆ. ಅಂದರೆ ದೂರದಿಂದ ಶಕ್ತಿವಂತ ದಾಳಿ ಮಾಡುವ ಶಕ್ತಿ. ಆ ಶಕ್ತಿಯೇ ಈಗ ಪೋಲ್ಯಾಂಡ್ ಮತ್ತು ಬಾಲ್ಟಿಕ್ ದೇಶಗಳ ಸೈನ್ಯಗಳಿಗೆ ಅಗತ್ಯ ಬಿದ್ದಿದೆ. ಇದು ಕೇವಲ ಶಕ್ತಿಯ ಬಗ್ಗೆ ಮಾತ್ರವಲ್ಲ, ಇದು ಯುದ್ಧಭೂಮಿಯಲ್ಲಿ ನೇರವಾಗಿ ಫಲಿತಾಂಶಗಳನ್ನು ಬದಲಾಯಿಸುವ ಸಾಮರ್ಥ್ಯದ ಬಗ್ಗೆ. ಇಲ್ಲಿ ಮಾತು ಭಾರತವನ್ನು ಹೊಗಳುವುದರೊಂದಿಗೆ ನಿಲ್ಲುವುದಿಲ್ಲ. ಪೋಲ್ಯಾಂಡ್ ಮತ್ತು ಬಾಲ್ಟಿಕ್ ದೇಶಗಳು ಭಾರತವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಇಡೀ ಯುರೋಪ್ ದೇಶಗಳಿಗೆ ಸ್ಪಷ್ಟವಾದ ಎಚ್ಚರಿಕೆ ಮಾಡಿವೆ. ಅವರು ಕೇಳುತ್ತಿರುವ ಪ್ರಶ್ನೆ ತುಂಬಾ ಸರಳವಾಗಿದೆ. ಭಾರತದಂತಹ ಒಂದು ಅಭಿವೃದ್ಧಿಶೀಲ ದೇಶ ಈಗ ಯುದ್ಧದ ದಿಕ್ಕನ್ನು ಬದಲಾಯಿಸಬಲ್ಲ ಆಯುಧಗಳನ್ನು ತಯಾರಿಸುತ್ತಿರುವಾಗ ಯುರೋಪ್ನಲ್ಲಿನ ಅಭಿವೃದ್ಧಿ ಹೊಂದಿದ ಮತ್ತು ಧನಿಕ ದೇಶಗಳಿಗೆ ಏನಾಯಿತು? ಅಷ್ಟು ದೊಡ್ಡ ಮೊತ್ತದ ಸಂಪತ್ತು ಮತ್ತು ಸಂಪನ್ಮೂಲಗಳು ಇದ್ದರು. ಏಕೆ ಅವು ಬಲವಾದ ಮತ್ತು ನಂಬಬಹುದಾದ ಪ್ರತ್ಯಾಮ್ನಾಯಗಳನ್ನು ಕೊಡುವಲ್ಲಿ ವಿಫಲವಾಗುತ್ತಿವೆ? ಈ ಪ್ರಶ್ನೆಯಲ್ಲಿಯೇ ಈ ಇಡೀ ಸುದ್ದಿಯ ನಿಜವಾದ ಅರ್ಥ ಹುದುಗಿದೆ. ಒಂದು ಕಾಲದಲ್ಲಿ ಭಾರತ ತನ್ನ ಭದ್ರತೆಗಾಗಿ ಯುರೋಪ್ ದೇಶಗಳಿಂದ ಆಯುಧಗಳನ್ನು ಖರೀದಿಸುವ ದೇಶವಾಗಿತ್ತು. ಆದರೆ ಈಗ ಆ ಚಿತ್ರ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಆ ಯುರೋಪ್ ದೇಶಗಳೇ ಭಾರತದ ಕಡೆಗೆ ನೋಡುತ್ತಿವೆ, ಭಾರತದ ತಾಂತ್ರಿಕತೆಯನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತಿವೆ ಮತ್ತು ಭಾರತದ ಸೈನಿಕ ಶಕ್ತಿಯೊಂದಿಗೆ ಸ್ಪರ್ಧಿಸಲು ಪ್ರಯತ್ನಿಸುತ್ತಿವೆ. ಅಂದರೆ ಸಮಯ ಹೀಗೆ ತಿರುಗಿ ಬಂದಿದೆ. ಖರೀದಿಸುವವ ಮತ್ತು ಮಾರುವವ ಇಬ್ಬರ ಸ್ಥಾನಗಳು ಸಂಪೂರ್ಣವಾಗಿ ಬದಲಾಗಿವೆ. ಈ ಬದಲಾವಣೆ ಈ ಕಥೆಯನ್ನು ಕೇವಲ ಒಂದು ಸಾಮಾನ್ಯ ಸುದ್ದಿಯಾಗಿ ಮಾಡದೆ ಚರಿತ್ರೆಯಲ್ಲಿ ಒಂದು ಮುಖ್ಯ ಭಾಗವಾಗಿ ಮಾಡುತ್ತಿದೆ. ಸ್ನೇಹಿತರೆ, 2026 ವರ್ಷದ ಪ್ರಾರಂಭವೇ ಭೂರಾಜಕೀಯ ಉದ್ವೇಗಗಳಿಂದ ತುಂಬಿ ಹೋಗಿದೆ. ಒಂದು ಕಡೆ ಪೋಲ್ಯಾಂಡ್ ಬಾಲ್ಟಿಕ್ ಸಮುದ್ರದಲ್ಲಿ ರಷ್ಯನ್ ಗೂಢಚಾರಿ ವಿಮಾನಗಳನ್ನು ತುರಿದು ಹಾಕುತ್ತಿದೆ. ಮತ್ತೊಂದು ಕಡೆ ಪುತಿನ್ ಹೊಸ ವರ್ಷದ ಸಂದೇಶದಲ್ಲಿ ಯುದ್ಧ ನಿಲ್ಲದು ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಈ ಗಲಭೆಯ ನಡುವೆ ಭಾರತ ನಿಶ್ಶಬ್ದವಾಗಿ ಚಾಣಾಕ್ಷತೆಯೊಂದಿಗೆ ತನ್ನ ಶಕ್ತಿಯನ್ನು ತೋರಿಸುತ್ತಿದೆ. ಅದು ಪ್ರಪಂಚವನ್ನು ಆಶ್ಚರ್ಯಪಡಿಸುತ್ತಿದೆ. ಭೂರಾಜಕೀಯ ನಿರ್ಧಾರಗಳು ಎಂದು ಕ್ಯಾಮೆರಾಗಳ ಮುಂದೆ ಬಹಿರಂಗವಾಗಿ ನಡೆಯುವುದಿಲ್ಲ. ಅವು ರಹಸ್ಯವಾಗಿ ಜಾಗರೂಕತೆಯೊಂದಿಗೆ ನಡೆಯುತ್ತವೆ.
ಕಳೆದ ಕೆಲವು ವರ್ಷಗಳಿಂದ ಚೆಕ್ ರಿಪಬ್ಲಿಕ್, ಇಟಲಿ ಇಂತಹ ನಾಟೋ ದೇಶಗಳು ಭಾರತದಿಂದ ಭಾರೀ ಸಂಖ್ಯೆಯಲ್ಲಿ 155 ಎಂಎನ್ ತೋಪುಗೋಳಗಳನ್ನು ಖರೀದಿಸುತ್ತಿವೆ. ಕಾಗದದ ಮೇಲೆ ಇದು ಸಾಮಾನ್ಯ ವ್ಯಾಪಾರದಂತೆ ಕಾಣುತ್ತದೆ. ಆದರೆ ನಿಜ ಏನೆಂದರೆ ಆ ಗೋಳಗಳು ಯುಕ್ರೇನ್ ಮುಂಚೂಣಿಯಲ್ಲಿ ರಷ್ಯಾ ಮೇಲೆ ಬಳಸಲ್ಪಡುತ್ತಿವೆ. ರಾಯ್ಟರ್ಸ್ ಇಂತಹ ವರದಿಗಳ ಪ್ರಕಾರ ಯಂತ್ರ ಇಂಡಿಯಾ, ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಇಂತಹ ಭಾರತೀಯ ಕಂಪನಿಗಳಿಂದ ಲಕ್ಷಾಂತರ ಗೋಳಗಳು ಯುರೋಪ್ ಮೂಲಕ ಯುಕ್ರೇನ್ಗೆ ತಲುಪುತ್ತಿವೆ. ಯುದ್ಧ ಬಂದ ನಂತರ ಈ ರಫ್ತುಗಳು ಭಾರೀಯಾಗಿ ಹೆಚ್ಚಿವೆ. ಸುಮಾರು $135 ಮಿಲಿಯನ್ ಮೌಲ್ಯದವು. ಭಾರತ ಬಹಿರಂಗವಾಗಿ ಒಪ್ಪಿಕೊಂಡಿಲ್ಲ, ನೇರವಾಗಿ ಸರಬರಾಜು ಮಾಡುತ್ತಿಲ್ಲ, ಕದಾ ಕೇವಲ ಮಾರುತ್ತಿದ್ದೇವೆ ಎಂದು ಹೇಳುತ್ತಿದೆ. ತಾಂತ್ರಿಕವಾಗಿ ಇದು ನಿಜವೇ. ರಷ್ಯಾ ಈ ವಿಷಯದ ಮೇಲೆ ಕೋಪ ವ್ಯಕ್ತಪಡಿಸಿದೆ. ಲಾವ್ರೋವ್ ನೇರವಾಗಿ ಜೈಶಂಕರ್ರನ್ನು ಪ್ರಶ್ನಿಸಿದ್ದಾನೆ. 2 ಬಾರಿ ಎಚ್ಚರಿಕೆಗಳನ್ನು ಹೊರಡಿಸಿದೆ. ಆದರೆ ಭಾರತದಿಂದ ಬಹಿರಂಗ ಉತ್ತರವಿಲ್ಲ, ಕೇವಲ ಮೌನ. ಆ ಮೌನವೇ ರಷ್ಯಾಕ್ಕೆ ಅತಿ ದೊಡ್ಡ ಸವಾಲು ಆಯಿತು. ಈಗ 2026ರಲ್ಲಿ ಯುರೋಪ್ ದೇಶಗಳು ಭಾರತದ ರಕ್ಷಣಾ ಉದ್ಯಮದೊಂದಿಗೆ ಮತ್ತಷ್ಟು ಹತ್ತಿರವಾಗುತ್ತಿವೆ. ನಾಟೋ ಮೊತ್ತವೂ ಸೇರಿ ಕೂಡ ರಷ್ಯಾ ಉತ್ಪಾದನಾ ವೇಗವನ್ನು ಎದುರಿಸಲಾರದೆ ಇದೆ. ರಷ್ಯಾ ತಿಂಗಳಿಗೆ ಲಕ್ಷಾಂತರ ಗೋಳಗಳನ್ನು ತಯಾರಿಸುತ್ತಿದೆ. ಇಲ್ಲಿಯೇ ಭಾರತದ ಬ್ರಹ್ಮಾಸ್ತ್ರ ಬರುತ್ತದೆ. ರಾಮ್ಜೆಟ್ ಇಂಜಿನ್ನೊಂದಿಗಿನ 155 ಎಂಎನ್ ಅಧುನಾತನ ಗೋಳಗಳು. ಈ ಗೋಳಗಳು ಧ್ವನಿ ವೇಗಕ್ಕಿಂತ 3 ಪಟ್ಟು ವೇಗವಾಗಿ 100 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರಯಾಣಿಸುತ್ತವೆ. ಸಾಮಾನ್ಯ ಗೋಳಗಳಿಗಿಂತ 3 ಪಟ್ಟು. ಐಐಟಿ ಮದ್ರಾಸ್ ಭಾರತ ಸೈನ್ಯದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸುತ್ತಿರುವ ಈ ತಾಂತ್ರಿಕತೆ 2027ರ ಹೊತ್ತಿಗೆ ಕಾರ್ಯಾಚರಣೆಗೆ ಬರುತ್ತದೆ. ನಾಟೋ ಇನ್ನೂ 2030 ಗುರಿಯೊಂದಿಗೆ ಇದ್ದಾಗ ಭಾರತ ಮುಂದೆಯೇ ತಲುಪುತ್ತಿದೆ. ಇದು ಯುರೋಪ್ನು ಆತಂಕಕ್ಕೆ ಗುರಿಪಡಿಸುತ್ತಿದೆ, ರಷ್ಯಾವನ್ನು ಅಪ್ರಮತ್ತಗೊಳಿಸುತ್ತಿದೆ. ಭಾರತ ಇನ್ನೂ ಮೌನವಾಗಿದೆ, ಏಕೆಂದರೆ ಮೌನವೇ ಕೆಲವೊಮ್ಮೆ ಅತಿ ಶಕ್ತಿವಂತ ಪ್ರಕಟಣೆ. ಈಗ ನೀವೇ ಹೇಳಿ ಸ್ನೇಹಿತರೆ, ಭಾರತ ಈ ಅಧುನಾತನ ತಾಂತ್ರಿಕತೆಯನ್ನು ಯುರೋಪ್ನೊಂದಿಗೆ ಹಂಚಿಕೊಳ್ಳಬೇಕಾ, ಅಥವಾ ಮೌನವಾಗಿರುವುದೇ ಅದರ ಅತಿ ದೊಡ್ಡ ಬಲವ? ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಶೇರ್ ಮಾಡಿ.